Hello, hi everyone. Good morning. In today's video or today's reel, I want to introduce one of the products that we have launched under our brand that is called as Viriva. Why I've been stressing on this Viriva is because ಇವಾಗಿನ ಜೆನ್ಸಿ ಸಿಚುವೇಶನ್ ಜೆನ್ಸಿ ಜನರೇಷನ್ ಅಲ್ಲಿ ಏನಾಗ್ತಿದೆ ಗಂಡ್ ಮಕ್ಕಳಿಗೆ ಅವರ ಕಷ್ಟ ಏನು ಅಂತ ಹೇಳ್ಕೊಳಕ್ಕೂ ಮುಜುಗರ ಆಗುವಂತಹ ಭಯ ಪಡುವಂತಹ ಸಿಚುವೇಶನ್ ನಾವು ಅಬ್ಸರ್ವ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಗಂಡ್ ಮಕ್ಕಳಿಗೆ ಈವನ್ ವೆನ್ ಇಟ್ ಕಮ್ಸ್ ಟು ದಿಯರ್ ಸ್ಪೌಸ್ ಬೆಟರ್ ಹಾಫ್ ಹತ್ರ ಹೇಳ್ಕೊಳಕ್ಕೂ ಹೆದರ್ಕೊಳ್ಳೋ ಅಂತ ಸಿಚುವೇಶನ್ ಬಂದ್ಬಿಟ್ಟಿದೆ. ಮೇಡಮ್ ಹೆಲ್ದಿ ಪರ್ಫಾರ್ಮೆನ್ಸ್ ಆಗ್ತಾ ಇಲ್ಲ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ, ವೈಫಿಗೆ ಸ್ಯಾಟಿಸ್ಫೈ ಆಗತ್ತೋ ಇಲ್ವೋ ಅಂತ ನಾನು ಕೇಳ್ಕೊಂಡು ತಿಳ್ಕೊಳ್ಳೋಷ್ಟು ನನಗೆ ಆಗ್ತಾ ಇಲ್ಲ ಮೇಡಮ್. ಮುಜುಗರ ಬೀಳ್ತಾ ಇದೀವಿ, ನಾವು ಹೆಂಗ್ ಹೇಳ್ಕೊಳ್ಳೋದು ಅಂತಾನೂ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅವಳಿಗೆ ಸಂತೋಷ ಆಗ್ತಿದ್ಯಾ ಇಲ್ವೋ ಅಂತಾನೂ ನಮ್ಗೆ ತಿಳ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಕಂಡೀಷನ್ಗೆ ಬಂದ್ಬಿಟ್ಟಿದ್ದಾರೆ ಜನ. ಹಾಗಾಗಿ ಈ ಪ್ರಾಡಕ್ಟು ವಿತೌಟ್ ಈವನ್ ಟೇಕಿಂಗ್ ಅ ಸೆಕೆಂಡ್ ಥಾಟ್ ತಗೊಬಹುದು. ಯಾಕೆಂದ್ರೆ ದಿಸ್ ಇಸ್ ಪ್ಯೂರ್ಲಿ ಆಯುರ್ವೇದಿಕ್ ಅಂಡ್ ದ ಇಂಗ್ರೀಡಿಯೆಂಟ್ಸ್ ಯೂಸ್ ಆರ್ ಶಿಲಾಜಿತ್ತು, ಅಶ್ವಗಂಧ, ಈ ತರದೆಲ್ಲ ಯೂಸ್ ಮಾಡಿ ಪ್ಯೂರ್ ಆಯುರ್ವೇದಿಕ್ ಹರ್ಬ್ಸ್ ಯೂಸ್ ಮಾಡಿ ಮಾಡಿದಂತಹ ಕ್ಯಾಪ್ಸ್ಯೂಲ್ಸು. ಅಬ್ಸಲ್ಯೂಟ್ಲಿ ನೋ ಸೈಡ್ ಎಫೆಕ್ಟ್ಸ್. ಅಂಡ್ ಹುಡುಗರಿಗೆ ಭಯ ಬಿತ್ಕೊಂಡು ಇದು ತಗೊಂಡ್ರೆ ಏನಾಗ್ಬಿಡುತ್ತೋ, ಸೈಡ್ ಎಫೆಕ್ಟ್ಸ್ ಆಗ್ಬಿಡುತ್ತೋ, ಇನ್ನೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ ಅಂತ ಹೆದರ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಅಂಡ್ ವೆರಿ ಇಂಪಾರ್ಟೆಂಟ್, ಏನಪ್ಪ ಇವರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಗೋಬಿಡ್ಬೋದಾ ಹಾಗಾದ್ರೆ ಅಂತ ಹೇಳಿದ್ರೆ, ಯು ಕ್ಯಾನ್ ಟೇಕ್ ಇಟ್, ಬಟ್ ದೆರ್ ಇಸ್ ಅ ಕ್ಲಾಸ್. ಯಾಕೆ ಅಂತ ಹೇಳಿದ್ರೆ ಯಾವುದನ್ನೇ ನಾವು ಫಸ್ಟ್ ಟೈಮ್ ಅಂತ ಯೂಸ್ ಮಾಡುವಾಗ ಪ್ರೊಫೆಷನಲ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಹತ್ರ ಕೇಳಿ ತಿಳ್ಕೊಂಡು ಅಂಡರ್ ದಿಯರ್ ಗೈಡೆನ್ಸ್ ತಗೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ಎನಿಬಡಿ ಅಂಡ್ ಎವ್ರಿಬಡಿ ಕೆನಾಟ್ ಟ್ರೈ ಎವ್ರಿ ಪ್ರಾಡಕ್ಟ್. ಸೊ ಅವ್ರ ದೇಹಕ್ಕೆ ಅನುಕೂಲವಾಗಿ ಅವ್ರಿಗೆ ಏನ್ ಇಶ್ಯೂ ಇದೆ ಅದನ್ನ ರೆಕ್ಟಿಫೈ ಮಾಡ್ಕೊಳಕ್ಕೆ ಅವ್ರಿಗೆ ಏನ್ ಇನ್ಫಾರ್ಮೇಶನ್ ಬೇಕು, ಅದನ್ನ ಏನ್ ಡೌಟ್ಸ್ ಇದೆ ಅವ್ರನ್ನ ಎಲ್ಲ ಕ್ಲಿಯರ್ ಮಾಡ್ಕೊಂಡು ತಗೊಳ್ಳೋದು ತುಂಬಾ ಮುಖ್ಯ ಆಗಿರತ್ತೆ. ಮತ್ತೆ ಮೇಡಮ್ ನೀವು ಹೇಳಿದ್ರಲ್ಲ ವಿತೌಟ್ ಎನಿ ಮುಜುಗರ ಬೀಳ್ದೇನೆ ತಗೋಬಹುದು ಅಂತ ಹೇಳಿದ್ರಲ್ಲ, ವೈ ಡು ಯು ಆರ್ ಆಸ್ಕಿಂಗ್ ಮೀ ಟು ಕನ್ಸಲ್ಟ್ ದ ಪ್ರೊಫೆಷನಲ್ ಅಂತ ಕೇಳ್ಬೋದು. ಯಾ, ವೈ ಐ ಆಮ್ ಸ್ಟ್ರೆಸ್ಸಿಂಗ್ ಆನ್ ಕನ್ಸಲ್ಟೇಷನ್ ಇಸ್ ಬಿಕಾಸ್ ಈ ತರ ಮುಜುಗರ ಬೀಳೋಂತಹ ಅವಶ್ಯಕತೆ ಇಲ್ಲ. ದಿಸ್ ಇಸ್ ನಾಟ್ ಫಾರ್ ಒನ್ ಆರ್ ಟೂ ದಟ್ ದೇ ಆರ್ ಫೇಸಿಂಗ್ ದ ಇಶ್ಯೂ. ಮೆಜಾರಿಟಿ ಆಫ್ ದ ಯಂಗ್ಸ್ಟರ್ಸ್ ಆರ್ ಫೇಸಿಂಗ್ ದಿಸ್ ಇಶ್ಯೂ. ಸೊ ಪ್ರತಿಯೊಬ್ಬರಿಗೂ ಗೊತ್ತಿಲ್ಲದೆ ಇರ್ಬೋದು, ಅಂದ್ರೆ ಅಕ್ಕಪಕ್ಕದವ್ರಿಗೆ ಗೊತ್ತಿಲ್ಲದೆ ಇರಬಹುದು ಅವ್ರಿಗೆ ಇಂಥ ಇಶ್ಯೂ ಇದೆ ಅಂತ, ಬಟ್ 100% ಇಟ್ ಹ್ಯಾಸ್ ಟು ಬಿ ರೆಕ್ಟಿಫೈಡ್ ಟು ಕೀಪ್ ಯುವರ್ ಫ್ಯಾಮಿಲಿ, ಟು ಕೀಪ್ ಯುವರ್ ರಿಲೇಶನ್ಶಿಪ್, ಟು ಕೀಪ್ ಯುವರ್ ಬಾಂಡಿಂಗ್ ಇನ್ ಅ ಹೆಲ್ದಿ ಅಂಡ್ ಅ ಹ್ಯಾಪಿ ಮ್ಯಾನರ್. ಸೊ ಹಾಗಾಗಿ ಪ್ರೊಫೆಷನಲ್ ಗೈಡೆನ್ಸ್ ತಗೊಂಡು ಯೂಸ್ ಮಾಡಿದ್ರೆ ನಿಮ್ಮ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ನಿಮ್ಗೆ ಸಿಗತ್ತೆ.